ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಬ್ಯಾಕ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಈ ಒಂದು ವ್ಲಾಗ್ ಬಂದು ಮುಂದುವರೆದಂತಹ ಭಾಗ 2. ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಆದಮೇಲೆ ನಾವು ಸೀದಾ ರೂಮ್ ಕಡೆಗೆ ಹೋಗಿ ಅಲ್ಲಿಂದ ಡ್ರೆಸ್ಸನ್ನು ಮತ್ತೆ ಚೇಂಜ್ ಮಾಡಿಕೊಂಡು ನಾವು ಶೇರ್ ಆಟೋ ಕಡೆ ಬಂದ್ವಿ. ಅಲ್ಲಿ ಬಂದು ನಮಗೆ ಮೊದಲನೇದಾಗಿ ಶೇರ್ ಆಟೋ ಹಿಡ್ಕೊಂಡು ಹೋದಾಗ ಮೊದಲನೇ ದೇವಸ್ಥಾನ ಬಂದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತೋರಿಸಿದ್ರು. ಆ್ಯಂಡ್ ಇದಂತೂ ಭಾಳ ಚೆನ್ನಾಗಿತ್ತು ದೇವಸ್ಥಾನ. ಆ್ಯಂಡ್ ಬೃಹತ್ ಆದಂತಹ ಆಂಜನೇಯ ಸ್ವಾಮಿ, ನಾನು ಹಿಂದೆ ನೋಡಿ ಅದು ಎಷ್ಟು ದೊಡ್ಡದಾಗಿರುವಂತಹ ಆಂಜನೇಯ ಮೂರ್ತಿ ಇದೆ. ಆ್ಯಂಡ್ ನಾವಿವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀವಿ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ಸೀದಾ ಬಂದಿದೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಿರೋದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿಗಳ ಪಾದುಕೆಗಳಂತೆ. 5 ವರ್ಷಕ್ಕೆ ಒಮ್ಮೆ ಈ ಪಾದುಕೆಗಳನ್ನು ಬದಲಾಯಿಸ್ತಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಗುರು ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ಇಲ್ಲಿ ಬಂದು ತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ಈ ಒಂದು ಕ್ಷೇತ್ರವು ಮಂತ್ರಾಲಯದಿಂದ 30 ನಿಮಿಷ ಆಗುತ್ತೆ ಅಷ್ಟೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮುನ್ನವೇ ಈ ಒಂದು ಕ್ಷೇತ್ರದಲ್ಲಿ ಬಂದು 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂತಹ ಜಾಗ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಕ್ಷೇತ್ರ. ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋ ಫೋಟೋ ಅಲೋ ಇಲ್ಲ, ಸೊ ಹಾಗಾಗಿ ಹಿಡಿಯೋದಕ್ಕಾಗಲಿಲ್ಲ. ಆ್ಯಂಡ್ ಇದೇ ದೇವಸ್ಥಾನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಒಂದು ಪುಣ್ಯಕ್ಷೇತ್ರ ಇರುವುದು ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಗೆಲ್ಲನೂರು ಹೋಬಳಿ ವ್ಯಾಪ್ತಿಯ ಗಾಣದಾಳ ಗ್ರಾಮದಲ್ಲಿ. ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೆಟ್ಟದ ಗುಹೆಯಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ. ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ 5 ಮುಖಗಳ ಅವತಾರವನ್ನು ತಾಳಿ ರಾಯರಿಗೆ ದರ್ಶನ ಭಾಗ್ಯವನ್ನು ಕರುಣಿಸಿದ್ದಾರೆ. ಆಂಜನೇಯ ಸ್ವಾಮಿಯ 5 ಮುಖಗಳೆಂದರೆ ಮಧ್ಯದ ಮುಖ ಹನುಮಂತ, ದಕ್ಷಿಣದ ಮುಖ ನರಸಿಂಹ, ಹಾಗೆ ಪಶ್ಚಿಮದ ಮುಖ ಗರುಡ, ಉತ್ತರದ ದಿಕ್ಕಿಗೆ ಇರುವ ಮುಖ ವರಾಹ, ಆಕಾಶದೆಡೆಗೆ ಇರುವ ಮುಖ ಹೈಗ್ರೀವ. ಈ 5 ಮುಖಮುದ್ರೆಗಳು ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಕಾರಣವಾದ ಪಂಚಭೂತಗಳನ್ನು ರಾಯರ ಆಣತಿಯಂತೆ ಮೂಲ ದೇವಾಲಯದ ಅರ್ಚಕರಾದಂತಹ ಅನಂತ ಆಚಾರ್ಯರು ಗುಡಿಯನ್ನ ನಿರ್ಮಾಣವನ್ನು ಮಾಡಿದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಕರ್ನಾಟಕವಲ್ಲದೆ ಆಂಧ್ರ ಪ್ರದೇಶವಲ್ಲದೆ ಸಾಕಷ್ಟು ಕಡೆ ಜನ ಈ ಒಂದು ದೇವಸ್ಥಾನಕ್ಕೆ ಸೇರ್ತಾರೆ. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ರೀತಿಯ ರೋಗ ರುಜಿನಗಳು ಕೂಡ ಮಾಯವಾಗುತ್ತೆ. ಇಲ್ಲಿ ಬಂದು ಭಗವಂತನ ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎಂತಹ ರೋಗ ಬಾಧೆಗಳಿದ್ರೂ ಕೂಡ ಗುಣವಾಗುತ್ತೆ ಅಂತ ಹೇಳಿ ಇಲ್ಲೊಂದು ನಂಬಿಕೆ ಇದೆ. ನೋಡಿ, ಇದೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ಲಕ್ಷ್ಮೀ ದೇವಸ್ಥಾನ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನು ಮಾಡಿಕೊಂಡು ಈಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲೇ ಮುಂದೆ ಇದು ನೋಡಿ, ನೋಡೋದಕ್ಕೆ ಹಾಸಿಗೆ ಹಾಗೆ ದಿಂಬು ಹಾಗೆ ಬೆಡ್ಡಿನ ರೀತಿನಲ್ಲಿ ಕಾಣಿಸುತ್ತೆ. ಏನೋ ಬೆಡ್ಡು ಹಾಸಿಗೆ ದಿಂಬಂತೆ ನೋಡಿ. ಇದು ಹಾಸಿಗೆ ದಿಂಬು ಬೆಡ್. ಹಾಸಿಗೆ ದಿಂಬು ಬೆಡ್. ನಮ್ಮ ಸುಜ್ಜಿ ನೋಡಿ ಬಂಗ್ಲಾ ಕಟ್ತಾಳೆ. ಅವಳ ಪಕ್ಕದಲ್ಲಿ ನಾನು ಚಿಕ್ಕ ಇದು ಅಪಾರ್ಟ್ಮೆಂಟ್ ನಿಲ್ತಾ ಇಲ್ಲ. ಸ್ವಾಮಿ ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ ನಾನು. ಈ ಕಡೆ ಒಂದು ಮನೆ ಕಟ್ತಾ ಇದ್ದೀನಿ. ಬೇರೆಯವ್ರ ಮನೆ ಕೇಳ್ಬಿಡ್ತು. ಇದಾಗ್ತಾ ಇಲ್ಲಪ್ಪ. ಇದು ಯಾಕೋ ಬೇರೆ ಊಟಪ್ಪ ಕಟ್ಟಿದ್ದೀನಿ ಅಂತ ಮನೆ ನೋಡಿ. ಇಲ್ಲೊಂದು ಅಪಾರ್ಟ್ಮೆಂಟು, ಇಲ್ಲೊಂದು ಬಿಲ್ಡಿಂಗು, ಸುಜಾತ ಕಡೆ ದೊಡ್ಡ ಅಪಾರ್ಟ್ಮೆಂಟ್. ನೋಡ್ರಪ್ಪ, ಅಲ್ಲಿದೆ ದೇವಸ್ಥಾನ. ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಬಿಸಿಲು ಬೇರೆ ಜಾಸ್ತಿ ಇದೆ. ಸ್ಲಿಪ್ಪರ್ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೀಗ ನೋಡ್ತಾ ಇರೋದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ರಾಯರು ಇದ್ದವಾಗ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಾ ಇದ್ರಂತೆ. ಸೊ ಈ ಒಂದು ದೇವಸ್ಥಾನದ ಒಳಭಾಗಕ್ಕೆ ಹೋಗುವಾಗ ಆ ಬೆನ್ನನ್ನು ಆ ಬಂಡೆ ಕಲ್ಲಿಗೆ ತಾಗಿಸ್ಕೊಂಡೇ ಹೋಗ್ಬೇಕಂತೆ. ನಮ್ಮ ಬೆನ್ನು ತಾಗಬೇಕು ಅಂತ ಹೇಳಿ ಅಲ್ಲಿನ ಅರ್ಚಕರು ಹೇಳ್ತಾ ಇದ್ರು. ಈ ಒಂದು ದೇವಸ್ಥಾನಗಳ ಬಳಿ, ಈ ಬೆಟ್ಟ ಗುಡ್ಡಗಳ ಬಳಿ ಪಾತಾಳಕ್ಕೆ ಹೋಗುವಂತಹ ದಾರಿ ಇದೆ ಅಂತ ಹೇಳಲಾಗುತ್ತೆ. ಬನ್ನಿ ನಾವೀಗ ರಾಯರು ಪೂಜೆ ಮಾಡ್ತಾ ಇದ್ದಂತಹ ತಾಯಿ ಲಕ್ಷ್ಮೀ ದೇವಿಯ ದರ್ಶನವನ್ನು ಪಡ್ಕೊಳ್ಳೋಣ. ಅಮ್ಮನನ್ನು ಬಂಡೆಯ ಕಲ್ಲಿನ ಒಳಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಆ್ಯಂಡ್ ರಾಯರು ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿ 12 ವರ್ಷಗಳ ಕಾಲ ಉಳ್ಕೊಂಡು ತಪಸ್ಸನ್ನು ಮಾಡಿದಂತಹ ಜಾಗ. ಅವರು ಮಂತ್ರಾಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಅಂಥ ಸಂದರ್ಭದಲ್ಲಿ ಇಲ್ಲಿದ್ದಂತಹ
ಲಕ್ಷ್ಮಿಯನ್ನು ಕೂಡ ರಾಯರು ಅಮ್ಮನನ್ನು ಕೂಡ ಪೂಜೆಯನ್ನು ಮಾಡ್ತಾಯಿದ್ರು. ಆ ದೇವಸ್ಥಾನ ಇರುವ ಜಾಗ ಮಾತ್ರ ಬಹಳನೇ ಚೆನ್ನಾಗಿದೆ. ಬರೀ ಬೆಟ್ಟ ಗುಡ್ಡಗಳಿದೆ, ತುಂಬಾ ಚೆನ್ನಾಗಿದೆ ಜಾಗ ಎಲ್ಲನೂ. ಮಂತ್ರಾಲಯಕ್ಕೆ ಹೋದರೆ ಈ ಜಾಗಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ತಾಯಿ ಲಕ್ಷ್ಮೀದೇವಿ ಇಲ್ಲೇ ತನ ಉದ್ಭವ ಮೂರ್ತಿ, ಯಾರು ಕೆತ್ತರಲ್ಲ ಮಹಾಲಕ್ಷ್ಮೀದೇವಿ. ಮಂತ್ರಾಲಯಕ್ಕೆ ಹೋಗ್ಬಂದ್ರ ಅಲ್ಲಿ ಗುರುಗಳ ದರ್ಶನ ಆಯ್ತಾ ಮಂತ್ರಾಲಯದಲ್ಲಿ. ಆ ಗುರುಗಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ರು. ಗುರುಗಳು ರಾಘವೇಂದ್ರ ಸ್ವಾಮಿಗಳು ಬಂದು ಯಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡು ಆ ಪಂಚಮುಖ ಅಂಜನ ಸಮತ್ರ 12 ವರ್ಷಗಳ ರಾಯರು ತಪಸ್ ಮಾಡಿದಾರ. ತಿರುಪತಿ ವೆಂಕಟ ಸ್ವಾಮಿ, ಲಕ್ಷ್ಮೀದೇವಿ, ಅಂಜನ ಸ್ವಾಮಿ, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡು ಮಂತ್ರಾಲಯದಲ್ಲಿ ಗುರುಗಳು ಬೃಂದಾವನ ಆಗಿದಾರ. ಇಲ್ಲಿ ಲಕ್ಷ್ಮೀದೇವಿ ಕಮಲಾಸದಿಂದ ಉದ್ಭವ ಮೂರ್ತಿ, ಯಾರು ಕೆತ್ತರದಲ್ಲ ಉದ್ಭವ ಮೂರ್ತಿ ಲಕ್ಷ್ಮೀದೇವಿ, ರಾಘವೇಂದ್ರ ಸ್ವಾಮಿಗಳು ಮನಿದೇವರು. ಬನ್ನಿ ಗುರು. ಈ ಕಡೆ ಎಲ್ಲನೂ ಕಪ್ಪು ಮಣ್ಣು ಹೆಚ್ಚಾಗಿದೆ. ಹಾಗೆ ಹತ್ತಿ ಬೆಳೆಯನ್ನು ಈ ಸೈಡಲ್ಲೆಲ್ಲ ಬಹಳ ಬೆಳೆಸ್ತಾರೆ. ನಾವು ಮುಂದಿನ ಜಾಗ ಬಂದು ಅಪ್ಪಣ್ಣಾಚಾರ್ಯರವರ ಮನೆ ನೋಡಿ. ಇದೇನೇ ಅಪ್ಪಣ್ಣಾಚಾರ್ಯರು ವಾಸವಾಗಿದ್ದಂತಹ ಮನೆ. ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಇದ್ದರು ಅಂತ ಹೇಳಲಾಗುತ್ತೆ. ಈ ಮನೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬಂದು ವಿಶ್ರಾಂತಿಯನ್ನು ಪಡಿತಾ ಇದ್ರಂತೆ. ಇದು ಸ್ಪೆಷಲ್ಲಾಗಿ ಇಲ್ಲಿ ಕಾಣಿಸ್ತಿದೆಯಲ್ವ, ಈ ಜಾಗದಲ್ಲಿ ರಾಯರು ಬಂದು ಮಲಗ್ತಾ ಇದ್ರಂತೆ. ಅವರು ಮಲಗಿರುವ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರು ರಾಯರ ಕಾಲುಗಳನ್ನು ಒತ್ತುತ್ತಾ ಇದ್ರಂತೆ. ಅದೇ ಮನೆ ಇದು. ಹಾಗೆಯೇ ಇಲ್ಲಿ ಫೋಟೋಸ್ ಎಲ್ಲ ಬಂದ್ಬಿಟ್ಟು ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಆಧರಿಸಿದಂತಹ ಎಲ್ಲ ಕಥೆಗಳನ್ನು ವಿವರಿಸುವಂಥ ಫೋಟೋಗಳನ್ನು ಈ ಮನೆಯಲ್ಲಿ ಸುತ್ತಲೂ ಕೂಡ ಹಾಕಿದ್ದಾರೆ. ಬಹಳ ಹಳೆಯ ಮನೆ. ಇಲ್ಲಿ ಜಾಗ ನೀವು ನೋಡ್ತಾ ಇದ್ದೀರಲ್ವ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಂತಹ ಪಾಂಡುರಂಗ ವಿಠಲನ ಮೂರ್ತಿ ನೋಡಿ. ಸಣ್ಣದಾದಂತಹ ಮೂರ್ತಿ ಇದು. ಒಳಭಾಗದಲ್ಲಿ ಇಟ್ಟು ಬೀಗವನ್ನು ಹಾಕಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಂತಹ ಪಾಂಡುರಂಗನ ಮೂರ್ತಿ ಇದು ನೋಡಿ. ಹಾಗೆಯೇ ಈ ಮನೆಯ ಮತ್ತೊಂದು ವಿಶೇಷವೂ ಕೂಡ ಇದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪೂಜೆಯನ್ನೆಲ್ಲ ಮುಗಿಸಿ ಒಂದು ಬಟ್ಲಲ್ಲಿ ಹಾಲನ್ನು ಹಿಡಿದು ಕಾಯ್ತಾ ಇದ್ರಂತೆ. ಈ ಒಂದು ಮನೆಗೆ ಕೃಷ್ಣ ಸರ್ಪ ಒಂದು ಬಂದು ರಾಯರ ಕೈಯಲ್ಲಿದ್ದಂತಹ ಹಾಲನ್ನು ಕುಡಿದು ಸೀದಾ ಅಲ್ಲೇ ಇದ್ದಂತಹ ಉತ್ತಕ್ಕೆ ಹೋಗಿ ಮತ್ತೆ ಸೇರ್ತಿತ್ತಂತೆ. ಅದಾದ ನಂತರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ಅದೇ ಕೃಷ್ಣ ಸರ್ಪವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ. ಜೀವಂತ ಸರ್ಪವನ್ನು, ಈ ಕಲ್ಲು ಕಾಣಿಸ್ತಿದೆಯಲ್ವ ನಾಗರ ಕಲ್ಲು, ಈ ನಾಗರ ಕಲ್ಲೇ ಆ ಕೃಷ್ಣ ಸರ್ಪವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ. ಆ್ಯಂಡ್ ಮುಂದಿನ ಭಾಗದಲ್ಲಿ ಒಂದು ಟಿವಿನಲ್ಲಿ ಇದರ ಸ್ಟೋರಿ ಕುರಿತಾಗಿ ಹೇಳ್ತಾ ಹೋಗ್ತಾರೆ ನೋಡಿ. ಇದೇ ಆ ನಾಗರ ಕಲ್ಲು ಕೃಷ್ಣ ಸರ್ಪ. ಆ ಮುಂದಿನ ಭಾಗದಲ್ಲಿ ಹಾಗೆ ನೋಡ್ತಾ ಹೋಗಿ ಆ ಟಿವಿನಲ್ಲಿ ತೆಲುಗುನಲ್ಲಿ ಒಬ್ಬ ಗುರುಗಳು ಈ ಒಂದು ಮನೆ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕರೆಕ್ಟಾದಂತಹ ಸ್ಟೋರಿ ಮನೆ ಕುರಿತಾಗಿ ಹೇಳೋರು ಅಲ್ಲಿ ಯಾರೂ ಇಲ್ಲ. ಇಲ್ಲಿ ಬಂದು ಬಿಚ್ಚಾಲಿ ಜಪದ ಕಟ್ಟಿ ಅಪ್ಪಣ್ಣಾಚಾರ್ಯ ಪ್ರಿಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಅಂತ ಇದೆ. ಇಲ್ಲೇನೋ ಪೂಜೆ ಮಾಡ್ತಾ ಇದ್ದಂತಹ ಜಾಗ ಅಂತ ಅನಿಸುತ್ತೆ. ಈ ಮನೆಯ ಸುತ್ತು ನೀವು ನೋಡೋದೇ ಆದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಪೂರ್ತಿಯಾಗಿ ಇಲ್ಲಿ ಹಾಕಿದ್ದಾರೆ. ಅವರು ಮದುವೆ ಆಗಿದ್ದರಿಂದ, ಅವರು ಓದಿದ್ರಿಂದ ಹಿಡಿದು ప్రతియొందు ಇಲ್ಲಿ ಕೇಳಿಸ್ಕೊಳ್ಳಿ. ఆ గురుస్తోత్రం చేసిన వారి అపరాచారాలు ఆ గురుస్తోత్రము మన గుడి నుంచే ప్రారంభమైంది. అంటే ఇది అపరాచార గారి ఇల్లు ఉంటే 400 సంవత్సరాల ఇల్లు ఉంటే పోయినది వరదలో ఇల్లు పడిపోయింది. మంత్రాలయం వెళ్ళిపోయింది కదా, ఆ వరదలో ఇల్లు పడిపోయింది. ఇప్పుడు మళ్ళీ కట్టాము. రాఘవేంద్ర స్వామి అపరాచార్య 13 సంవత్సరాలు ఉండేవారు. ఈ ఇల్లు అపరాచార్య ఇల్లు పడిపోకుండా ఉంటే పాత ఇల్లు, పాత మట్టి ఇల్లు, అన్ని స్తంభాలు లోపల రాఘవేశ్వరం పడుకునేవారు. ఇక్కడ తన ఇక్కడ కాదు. అప్పుడంతా రంగోలీ దీపం పెట్టేవారు. బయట రంగోలీ వేసినాం కదా, రాఘవేశ్వరం పడుకునేవారు అక్కడ. అక్కడ తన ఇక్కడ కాదు. అంటే పూజ అయిన తర్వాత దినం 12 మధ్యాహ్నానికి ఒక వెండి చెంబులో పాలు పెట్టుకుని కూర్చునేవారు. పాముకి పాలు నైవేద్యం ఇచ్చేవారు. అక్కడ కూర్చునేవారు. రాఘవేశ్వరం పడుకున్నారు కదా, అక్కడ కూర్చునేవారు. ఆ కృష్ణసర్పంబ పాము పుట్ట నుంచి బయట వచ్చి అక్కడ పాలు తాగి మళ్ళీ పుట్టలో వెళ్ళిపోయేది. దినం నడిచే కార్యక్రమం అది. ನೋಡಿ ನೋಡ್ತಾ ಹೋದರೆ ಎಲ್ಲ ಸೈಡು ಮನೆಯಲ್ಲಿ ರಾಯರ ಫೋಟೋಗಳನ್ನು ನೋಡ್ತಾ ಹೋಗ್ತೀರಾ. ಈ ಜಾಗಗಳನ್ನೆಲ್ಲ ಮಿಸ್ ಮಾಡಬೇಡಿ. ಬಹಳನೇ ಚೆನ್ನಾಗಿದೆ ನೋಡೋದಕ್ಕೆ. ಗುರು ರಾಘವೇಂದ್ರ ಸ್ವಾಮಿಗಳು ಹೇಗೆಲ್ಲ ವಾಸವಿದ್ರು, ಅವ್ರು ಹೇಗೆಲ್ಲ ತಪಸ್ಸನ್ನು ಮಾಡಿದ್ರು ಅಂತ ಹೇಳಿ ನೋಡೋದಕ್ಕೆ.
ಹಾಗೆ ಇಲ್ಲಿ ಕಾಣಿಸ್ತಿರೋದು ಬಂದ್ಬಿಟ್ಟು ಆ ಬೃಂದಾವನದ ಪೂರ್ತಿ ಡೀಟೈಲನ್ನು ಹಾಕಿದ್ದಾರೆ ನೋಡಿ. ಇದೇ ಜಾಗದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಲಗ್ತಾ ಇದ್ದಂತಹ ಜಾಗ ಇದು. ಆ್ಯಂಡ್ ಈಗ ಸುತ್ತಲೂ ಜನ ಎಲ್ಲ ಇದು ಮಾಡ್ತಾರೆ ಅಂದ್ಬಿಟ್ಟು ಸುತ್ತಲೂ ಕಂಬಿಗಳನ್ನು ಕಟ್ಟಿದ್ದಾರೆ. ಅದ್ರ ಒಳಭಾಗಕ್ಕೆ ಜನ ಕಾಸುಗಳನ್ನೆಲ್ಲ ಹಾಕ್ತಾರೆ. ನೀವೀಗ ನೋಡ್ತಾ ಇರುವಂತಹ ಜಾಗ ಬಂದ್ಬಿಟ್ಟು ಬಿಚ್ಚಾಲೆ ಗ್ರಾಮ ಅಂತ ಹೇಳ್ಬಿಟ್ಟು ಅಪ್ಪಣ್ಣಾಚಾರ್ಯರು ಹುಟ್ಟಿದಂತಹ ಊರು ಇದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರು. ಗುರು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡಿರುವ ಜಾಗನಂತ ಇದು. ಸೊ ಜಪದ ಕಟ್ಟಿ ಅಂತೇನೋ ಕರೀತಾರೆ. ಬಿಚ್ಚಾಲಿ ಗ್ರಾಮ. ಈ ಒಂದು ಜಾಗದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ತಪಸ್ಸನ್ನು ಆಚರಣೆಯನ್ನು ಮಾಡಿದ್ದಾರೆ. ಈ ಒಂದು ಜಾಗ ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರು ಹುಟ್ಟಿದಂತಹ ಜಾಗ. ಈ ಒಂದು ಜಾಗಕ್ಕೆ ಮೊದಲು ಭಿಕ್ಷಾಲಯ ಅಂತ ಹೇಳಿ ಕರೀತಾ ಇದ್ರು. ನಂತರ ಇದನ್ನು ಬಿಚ್ಚಾಲೆ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಏಕಶಿಲೆಯನ್ನು ಅಪ್ಪಣ್ಣಾಚಾರ್ಯರೇ ಕಟ್ಟಿಸಿದಂತಹ ಜಾಗವಿದು. ಮುಂದಿನ ಸ್ಟೋರಿ ಹೇಳ್ತಾ ಹೋಗ್ತೀನಿ ನೋಡಿ. ಆ್ಯಂಡ್ ಈ ಜಾಗ ಬಹಳನೇ ಚೆನ್ನಾಗಿದೆ. ತುಂಗಭದ್ರಾ ನದಿ ತೀರದಲ್ಲೇ ಇದೆ ಈ ಒಂದು ಜಾಗ. ಬಿಚ್ಚಾಲೆಯಲ್ಲಿ ಪ್ರಸಾದಕ್ಕೆ ನಿಂತಿದ್ದೀವಿ ಕ್ಯೂ. ಈ ಒಂದು ಜಾಗದಲ್ಲಿ ಅನ್ನ ಪ್ರಸಾದ ಮಾತ್ರ ಬಹಳನೇ ಚೆನ್ನಾಗಿರುತ್ತೆ. ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದಮೇಲೆ ಈ ಒಂದು ಜಾಗಕ್ಕೆ ಬಂದರೆ ನಿಮಗೆ ಅನ್ನ ಪ್ರಸಾದ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ವಾರದ 3 ದಿನಗಳಲ್ಲಿ ಅನ್ನ ಪ್ರಸಾದವನ್ನು ಇಲ್ಲಿ ಹಾಕ್ತಾರೆ. ಗುರುವಾರ, ಶನಿವಾರ ಹಾಗೆ ಭಾನುವಾರ. ಆ್ಯಂಡ್ ತುಂಗಭದ್ರಾ ನದಿಯಂತೂ ತುಂಬಾ ಜೋರಾಗಿ ಹರಿತಾ ಇತ್ತು ನೋಡಿ ಹೇಗಿದೆ ನೀರು. ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಬರೀ ನಾಗರ ಕಲ್ಲುಗಳನ್ನು ಇಟ್ಟು ಒಂದು ಬೃಂದಾವನದ ರೀತಿಯಲ್ಲಿ ಕಟ್ಟಿದ್ದಾರೆ. ನೀವೀಗ ನೋಡ್ತಾ ಇರೋದು ಮುಳಬಾಗಿಲು ಶ್ರೀ ಪಾದರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ನರಸಿಂಹದೇವರು. ಹಾಗೆ ನೀವಿಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಆಂಜನೇಯ ಸ್ವಾಮಿಯನ್ನು ಕೂಡ ಇಲ್ಲಿ ನೋಡ್ತೀರಾ. ಈ ಒಂದು ಜಾಗಕ್ಕೆ ಮೊದಲು ಭಿಕ್ಷಾಲಯ ಅಂತ ಕರೀತಾ ಇದ್ರು. ಯಾಕೆ ಅಂತಂದರೆ ಅಪ್ಪಣ್ಣಾಚಾರ್ಯರು ಪ್ರತಿದಿನ ಈ ಒಂದು ಜಾಗದಲ್ಲಿ ಗುರುಕುಲದ ಮಕ್ಕಳಿಗೆ ಯಾವಾಗಲೂ ಪಾಠವನ್ನು ಹೇಳ್ಕೊಡ್ತಾ ಇದ್ರಂತೆ. ಪಾಠದ ನಂತರ ಮಕ್ಕಳು ಊರಿನ ಹೊರಗೆ ಹೋಗ್ಬಿಟ್ಟು ಅಲ್ಲಿ ಭಿಕ್ಷೆಯನ್ನು ಪ್ರತಿ ಮನೆಗಳಿಗೆ ಹೋಗಿ ಭಿಕ್ಷಾಂದೇಹಿ ಅಂತ ಹೇಳಿ ಭಿಕ್ಷೆಯನ್ನು ಬೇಡಿ ಬಂದಂತಹ ಅಕ್ಕಿ ಬೇಳೆಗಳನ್ನು ತಂದು ಅಪ್ಪಣ್ಣಾಚಾರ್ಯರಿಗೆ ಕೊಡ್ತಾ ಇದ್ರಂತೆ. ಆಗ ಅಪ್ಪಣ್ಣಾಚಾರ್ಯರು ಮಕ್ಕಳು ತಂದಂತಹ ಅಕ್ಕಿ ಬೇಳೆಯನ್ನು ಮಡಿ ವಸ್ತ್ರದಲ್ಲಿ ಸುತ್ತಿ ಗಂಟು ಹಾಕಿ ಹರಳಿ ಮರಕ್ಕೆ ಕಟ್ ಹಾಕ್ತಾ ಇದ್ರಂತೆ. ಅಲ್ಲಿದ್ದ ಮರದ ಕೊಂಬೆಗಳಿಗೆ ತಂದಂತಹ ಅಕ್ಕಿ ಬೇಳೆಯನ್ನು ಗಂಟು ಹಾಕ್ತಾ ಇದ್ರಂತೆ, ಕಟ್ ಹಾಕ್ತಾ ಇದ್ರಂತೆ. ಅಪ್ಪಣ್ಣಾಚಾರ್ಯರು ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇದ್ರಂತೆ. ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡ್ತಾ ಇದ್ರಂತೆ. ಅಭಿಷೇಕವನ್ನು ಮಾಡಿದ ನಂತರ ಅಭಿಷೇಕದ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ಅದಕ್ಕೆ ಮಂತ್ರ ಉಚ್ಚಾರವನ್ನು ಮಾಡಿ ಆ ಒಂದು ನೀರನ್ನು ಗಂಟು ಕಟ್ಟಿದಂತಹ ಮೂಟೆ ಕಡೆಗೆ ಹಾಕ್ತಿದ್ರಂತೆ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಅಕ್ಕಿ ಎಲ್ಲನೂ ಅನ್ನವಾಗಿ ಪರಿವರ್ತನೆ ಆಗ್ತಿತ್ತಂತೆ. ಯಾವುದೇ ಸೌದೆ ಒಲೆ ಏನೂ ಇಲ್ದಿರ ಇದ್ದಕ್ಕಿದ್ದ ಹಾಗೆ ಅಲ್ಲಿದ್ದಂತಹ ಕೇವಲ ಒಂದು ಮಂತ್ರದಿಂದಲೇ ಅನ್ನವಾಗ್ತಿತ್ತಂತೆ. ಈ ಒಂದು ಜಾಗ ನೀವು ನೋಡ್ತಿರೋಂಥದ್ದು ಮುಂದಿನ ಭಾಗದಲ್ಲಿ ಏಕಶಿಲೆ ಬೃಂದಾವನ ಇರುವಂತಹ ಜಾಗ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಒಂದು ಜಾಗದಲ್ಲಿ 13 ವರ್ಷ ಕಾಲ ತಪಸ್ಸನ್ನು ಮಾಡಿದ್ದಾರೆ. ಜಪ, ತಪ, ಅನುಷ್ಠಾನ, ಹೋಮಗಳನ್ನು ಮಾಡಿರುವಂತಹ ಕ್ಷೇತ್ರ ಇದಾಗಿದೆ. ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಒಟ್ಟಿಗೆ ಇರುವಷ್ಟು ಕಾಲದಲ್ಲಿ ಅಪ್ಪಣ್ಣಾಚಾರ್ಯರು ರಾಯರಿಗೆ ಬಹಳ ಇಷ್ಟವಾದಂತಹ ಕಡಲೆಬೇಳೆ ಚಟ್ನಿ ಹಾಗೆ ಮಸ್ತಿ ಕಡುಬನ್ನು ಮಾಡಿಕೊಡೋರಂತೆ. ಆ್ಯಂಡ್ ಈಗಲೂ ನೀವು ಆ ಸ್ಥಳಕ್ಕೆ ಹೋದರೆ ಇವರು ರುಬ್ಬೋದಿಕ್ಕೆ ಬಳಸ್ತಾ ಇದ್ದಂತಹ ರುಬ್ಬಿನ ಕಲ್ಲನ್ನು ಕೂಡ ನೀವು ನೋಡಬಹುದು. ಹಾಗೆ ಒಂದಿನ ಏನಾಗುತ್ತೆ, ರಾಯರಿಗೆ ಈ ಒಂದು ಜಾಗದಲ್ಲಿದ್ದಾಗ ಕನಸು ಬೀಳುತ್ತೆ, ನೀನು ಜೀವ ಸಮೇತ ಮಂತ್ರಾಲಯದಲ್ಲಿ ಬೃಂದಾವನಕ್ಕೆ ಬಂದು ನೀವು ಪ್ರವೇಶರಾಗಬೇಕು, ಐಕ್ಯರಾಗಬೇಕು ಅಂತ ಹೇಳಿ. ಈ ವಿಷಯ ರಾಯರಿಗೆ ತಿಳಿದಾಗ ಅಪ್ಪಣ್ಣಾಚಾರ್ಯರಿಗೆ ಹೇಳೋದಿಲ್ಲ. ಹೇಳಿದ್ರೆ ಅಪ್ಪಣ್ಣಾಚಾರ್ಯರು ನನ್ನನ್ನು ಕಳಿಸಲ್ಲ ಅಂತ ಹೇಳಿ ಅಪ್ಪಣ್ಣಾಚಾರ್ಯರನ್ನು ನೀನು ಮಧ್ವ ಸಂಚಾರಕ್ಕೆ ಅಂತ ಹೋಗು, ಪ್ರಚಾರ ಮಾಡು, ಮಧ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡು ಅಂತ ಹೇಳಿ ಅಪ್ಪಣ್ಣಾಚಾರ್ಯರನ್ನು ಕಳಿಸ್ಕೊಟ್ಬಿಡ್ತಾರೆ. ಆ ರೀತಿ ಕಳಿಸ್ಕೊಟ್ಮೇಲೆ ಅಪ್ಪಣ್ಣಾಚಾರ್ಯರು ಮಧ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡೋದಕ್ಕೆ ಊರಿಂದ ಊರಿಗೆ ಹೋಗ್ತಾರೆ. ಹೋಗೋ ಸಂದರ್ಭದಲ್ಲಿ ಏನೋ ಅನುಮಾನ ಬಂದು ಅರ್ಧ ದಾರಿನಲ್ಲೇ ನಿಂತು ಬಿಡ್ತಾರೆ. ಅರ್ಧ ದಾರಿನಲ್ಲೇ ನಿಂತುಬಿಟ್ಟು ಮತ್ತೆ ವಾಪಸ್ಸು ಬಂದು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಬಿಚ್ಚಾಲೆಗೆ ಬಂದು ನೋಡಿದಾಗ ಎಲ್ಲ ಕಡೆ ಹುಡುಕಾಡ್ತಾರೆ, ಎಲ್ಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಿಗೋದೇ ಇಲ್ಲ.
ಆಗ ಅಪ್ಪಣ್ಣಾಚಾರ್ಯರ ಶಿಷ್ಯರು ಬಂದು, ನಿಮ್ಮ ಗುರುಗಳನ್ನು ಯಾಕೆ ಇಲ್ಲಿ ಹುಡುಕ್ತಾ ಇದ್ದೀರಾ? ಅವರು ಮಂತ್ರಾಲಯಕ್ಕೆ ಹೋಗಿ ಆ ಬೃಂದಾವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಬೇಗ ಅಂತ ಹೇಳಿದಾಗ ಅಪ್ಪಣ್ಣಾಚಾರ್ಯರು ಬಹಳ ದುಃಖ ಆಗುತ್ತೆ. ಆ ದುಃಖದಲ್ಲಿ ನಡ್ಕೊಂಡು ಆ ಮಂತ್ರಾಲಯಕ್ಕೆ ಹೋಗ್ತಾರೆ. ತುಂಗಭದ್ರಾ ನದಿಯ ತೀರದ ಮೇಲೆ ಹೋಗ್ತಾ ಇರ್ತಾರೆ. ಆ ನದಿಯು ಕೂಡ ಅಪ್ಪಣ್ಣಾಚಾರ್ಯರಿಗೆ ದಾರಿಯನ್ನು ಮಾಡಿಕೊಡುತ್ತಂತೆ ಮುಂದೆ ಹೋಗೋದಕ್ಕೆ. ಬಹಳ ದುಃಖದಿಂದ ಹೋಗುವ ಸಂದರ್ಭದಲ್ಲಿ ನೀವೇನು ಮಂತ್ರ ಯಾವಾಗಲೂ ಕೇಳ್ತಿರಲ್ವ, ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಈ ಒಂದು ಮಂತ್ರವನ್ನು ಸ್ವತಃ ಅಪ್ಪಣ್ಣಾಚಾರ್ಯರೇ ದಾರಿಯ ಉದ್ದಕ್ಕೂ ಹೋಗುವ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ರಚಿಸಿದಂತಹ ಮಂತ್ರ ಅದು. ಅಪ್ಪಣ್ಣಾಚಾರ್ಯರು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ರಾಯರು ಬೃಂದಾವನ ಪ್ರವೇಶವನ್ನು ಮಾಡಿಬಿಟ್ಟಿರ್ತಾರೆ. ಲಾಸ್ಟಲ್ಲಿ ಕಲ್ಲನ್ನು ಎತ್ತಿಡಬೇಕು ಅಷ್ಟೇನೆ. ಬಹಳ ದುಃಖ ತಪ್ತರಾಗ್ತಾರೆ. ನಂತರದಲ್ಲಿ ಪ್ರತಿನಿತ್ಯವೂ ಕೂಡ ಅಪ್ಪಣ್ಣಾಚಾರ್ಯರು ಮಂತ್ರಾಲಯದಿಂದ ಬಿಚ್ಚಾಲೆಗೆ, ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಪ್ರತಿನಿತ್ಯವೂ ಕೂಡ ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳೇ ಅವರಿಗೆ ಹೇಳ್ತಾರೆ, ಯಾಕೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬರ್ತೀಯ? ನಾನು ನಿನ್ನ ಕ್ಷೇತ್ರದಲ್ಲಿ 13 ವರ್ಷಗಳ ಕಾಲ ಇದ್ದು ಅಲ್ಲಿ ಜಪ ತಪಗಳನ್ನು ಮಾಡಿದ್ದೀನಿ. ಅಲ್ಲಿಯೇ ನೀನು ಏಕಶಿಲೆಯಲ್ಲಿ ನನಗೆ ಬೃಂದಾವನವನ್ನು ಕಟ್ಟಿಸು. ಅಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ನಾನು ಅಲ್ಲಿಂದನೇ ನಾನು ಆಶೀರ್ವಾದವನ್ನು ಮಾಡ್ತೀನಿ ಅಂತ ಹೇಳುವಾಗ ಖುದ್ದಾಗಿ ಅಪ್ಪಣ್ಣಾಚಾರ್ಯರೇ ಏಕಶಿಲೆಯಲ್ಲಿ ನೀವು ಅಲ್ಲಿ ಬಿಚ್ಚಾಲೆಯಲ್ಲಿ ನೋಡುವಂತಹ ಏಕಶಿಲೆ ಬೃಂದಾವನ ಬಂದು ಅಪ್ಪಣ್ಣಾಚಾರ್ಯರು ಕಟ್ಟಿಸಿದಂತಹ ಬೃಂದಾವನವದು. ನೀವೀಗ ನೋಡ್ತಾ ಇರುವಂತಹ ಜಾಗ ಬಂದ್ಬಿಟ್ಟು ಬಿಚ್ಚಾಲಮ್ಮನ ದೇವಸ್ಥಾನ. ಆ್ಯಂಡ್ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಹಾವುಗಳು ಇತ್ತಂತೆ. ಹಾಗಾಗಿ ಅಲ್ಲಲ್ಲೇ ಬರೀ ನಾಗರ ಕಲ್ಲುಗಳಿಂದ ಈ ರೀತಿ ನಾಗರ ಕಲ್ಲುಗಳನ್ನು ಇಟ್ಟಿದ್ದಾರೆ. ಆ್ಯಂಡ್ ನೋಡಿ, ಇದೇ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಬಂದ್ಬಿಟ್ಟು ಈ ಒಂದು ದೇವಸ್ಥಾನವನ್ನು ಹೇಗೆ ಕಟ್ಟಿದ್ದಾರೆ ಅಂತಂದರೆ, ಬರೀ ಬಾಳೆಹಣ್ಣು ಹಾಗೆ ಬೆಲ್ಲದ ಮಿಶ್ರಣದಿಂದ ದೇವಸ್ಥಾನವನ್ನು ಕಲ್ಲುಗಳನ್ನು ಇಟ್ಟು, ನಾವು ಸಿಮೆಂಟ್ ಎಲ್ಲ ಬಳಸ್ತೀವಲ್ವ, ಸಿಮೆಂಟ್ನ ಬದಲಾಗಿ ಬೆಲ್ಲ ಹಾಗೆ ಬಾಳೆಹಣ್ಣಿನ ಮಿಶ್ರಣದಲ್ಲಿ ದೇವಸ್ಥಾನವನ್ನು ಕಟ್ಟಲಾಗಿದೆ. ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನ ವಿಶೇಷ. ದೇವಸ್ಥಾನ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ಸಿಮೆಂಟ್ ಬದಲಾಗಿ ಬಾಳೆಹಣ್ಣುಗೆ ಬೆಲ್ಲದ ಮಿಶ್ರಣದಿಂದ ಈ ಒಂದು ದೇವಸ್ಥಾನವನ್ನು ಕಟ್ಟಲಾಗಿದೆ. ತಪ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೌದು, ಇದು ಗ್ರಾಮ ದೇವತೆ. ಬಿಚ್ಚಾಲಮ್ಮ ಬಂದ್ಬಿಟ್ಟು ಬಿಚ್ಚಾಲೆಯ ಗ್ರಾಮ ದೇವತೆ. ಆ್ಯಂಡ್ ದೇವಸ್ಥಾನ ಪೂರ್ತಿ ತುಂಬಾ ಚೆನ್ನಾಗಿದೆ. ಯಾರಾದರೂ ಮಂತ್ರಾಲಯಕ್ಕೆ ಬರೋರಾಗಿದ್ದರೆ ಈ ಎಲ್ಲ ಜಾಗಗಳನ್ನು ನೋಡಿ, ಯಾಕೆಂದರೆ ರಾಯರ ಆಶೀರ್ವಾದ ಎಲ್ಲ ಸಿಗುತ್ತೆ. ಯಾಕೆಂದರೆ ಎಲ್ಲ ಕಡೆ ಕೂಡ ರಾಯರು 13 ವರ್ಷ 12 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಆ್ಯಂಡ್ ಪೂರ್ತಿಯಾಗಿ ಎಲ್ಲ ಜಾಗಗಳನ್ನು ಮಿಸ್ ಮಾಡ್ತೀರಾ ನೋಡಿ. ಆ್ಯಂಡ್ ದೇವಸ್ಥಾನವೆಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀನಿ. ನೀವೇನಿಲ್ಲಿ ಇಲ್ಲಿ ವೈಟ್ ಮಿಶ್ರಣವನ್ನು ನೋಡ್ತಾ ಇದ್ದೀರಲ್ವಾ, ಸೊ ಇಲ್ಲಿ ಕಟ್ಸೋದಕ್ಕೆ ಬಳಸಿರೋದು ಬಾಳೆಹಣ್ಣು ಹಾಗೆ ಬೆಲ್ಲವನ್ನು ಬಳಸಿ ಕಟ್ಸಿರೋದಂತೆ ದೇವಸ್ಥಾನ. ಇಡೀ ಒಂದೇ ಬಂಡೆ ಕಲ್ಲಿನಲ್ಲಿ ಕೊರೆದಿರೋಂಥದ್ದು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಮುಂದಿನ ಭಾಗದಲ್ಲಿ ನಾವು ಸಂಜೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಅಂಥ ಸಂದರ್ಭದಲ್ಲಿ ಚಿನ್ನ, ಬೆಳ್ಳಿ ಹಾಗೆ ಗಂಧದ ರಥವನ್ನು ಕೂಡ ನೋಡಿದ್ವಿ. ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನ ಪ್ರಸಾದ ಮಾತ್ರ ಇಲ್ಲಿ ಬಿಚ್ಚೋಲೆ ಈ ಒಂದು ದೇವಸ್ಥಾನದಲ್ಲಿ, ಬಿಚ್ಚಾಲಮ್ಮ ದೇವಸ್ಥಾನದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಪ್ರಸಾದ.